ಎಲ್ಲರಿಗೂ ಶುಭ ಮುಂಜಾನೆಗಳು. ನನ್ನ ಹೆಸರು ಅಕ್ಷರ ಪೂರಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ನಮ್ಮ ಮೈಸೂರು ರಾಜ ಸಂತತಿಯ 24ನೇ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತು ಹೇಳಲು ಬಯಸುತ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ಮೈಸೂರು ರಾಜ ಸಂತತಿಯ 24ನೇ ರಾಜರಾಗಿದ್ದರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ಇವರು 1885ರಲ್ಲಿ ಜನಿಸಿದರು ಹಾಗೂ 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ಆದರೆ ಇವರು ಆಗ ಕೇವಲ 10 ವರ್ಷ ಇರುವುದರಿಂದ ಇವರ ತಾಯಿಯಾದ ವಾಣಿ ವಿಲಾಸವರು ರಿಜೆಂಟರಾಗಿ ಕಾರ್ಯನಿರ್ವಹಿಸಿದರು ಹಾಗೂ ಮಹಾರಾಜರಿಗೆ ಸೂಕ್ತವಾದ ವಿದ್ಯಾಭ್ಯಾಸ ಹಾಗೂ ಶಸ್ತ್ರಾಭ್ಯಾಸ ಕೂಡ ನೀಡಿದರು. ನಂತರ 1902ರಲ್ಲಿ ಈ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಹಾರಾಜರ ಸುಪರ್ದಿಗೆ ಬಂತು ಹಾಗೂ ಆಗಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅವರ ಸರ್ಕಾರದೊಡನೆ ಈ ಮೈಸೂರು ರಾಜಸಂಸ್ಥೆಯ ಅಭಿವೃದ್ಧಿಗೆ ಮಹಾರಾಜರು ಕಂಕಣಬದ್ಧರಾದರು ಹಾಗೂ ಮೈಸೂರು ರಾಜ ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಕೂಡ ಪ್ರಾಪ್ತವಾಯಿತು. ನಂತರ 1923ರಲ್ಲಿ ಪ್ರಜಾಪ್ರಭುತ್ವ ಸಭೆಯು ನೂತನ ಶಾಸನಬದ್ಧ ಸಭೆಯಾಗಿ ಪರಿವರ್ತನೆಯಾಯಿತು ಹಾಗೂ ಇದು ವರ್ಷಕ್ಕೆ ಕೇವಲ 2 ಬಾರಿ ನಡೆಯಲಿತ್ತು. ಒಂದು ಮಹಾರಾಜರ ವರ್ಧಂತಿ ಅಂದರೆ ಹುಟ್ಟುಹಬ್ಬದ ದಿನ ಹಾಗೂ ಮತ್ತೊಂದು ದಸರಾ ಹಬ್ಬದ ಮಹೋತ್ಸವದಲ್ಲಿ. ಇದರಲ್ಲಿ ಒಟ್ಟು 275 ಸದಸ್ಯರಿದ್ದರು. ಇದರಲ್ಲಿ ಎಲ್ಲ ಹೆಚ್ಚು ಜನರಿಂದ ಆಯ್ಕೆಯಾದವರಾಗಿದ್ದರು. ನಂತರ 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಇದು ಭಾರತ ಖಂಡದಲ್ಲಿ ಮಾತ್ರವಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ. ನಂತರ 1907ರಲ್ಲಿ ವಾಣಿ ವಿಲಾಸ ಸಾಗರ ಹಾಗೂ 1911ರಲ್ಲಿ ಕೃಷ್ಣರಾಜ ಸಾಗರ ಅಂದರೆ KRS ಇವರು ಬೃಹತ್ ಮುಂಗಾಣಿಕೆಯ ಕೊಡುಗೆಯಾದವು ಹಾಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕೂಡ ಪ್ರಾರಂಭವಾಯಿತು ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಉಚಿತ ಹಾಗೂ ಕಡ್ಡಾಯವಾಗಿ ಆರಂಭಿಸಿದರು. ಮತ್ತು ನಮ್ಮ ರಾಜ್ಯದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಕೀರ್ತಿ ಕೂಡ ಇವರಿಗೆ ದೊರೆಯುತ್ತದೆ. ಇಷ್ಟು ಹೇಳಿ ನಾನು ನನ್ನ ವಿಷಯ ವಿವರಣೆಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.